ಕನ್ನಡ ಬೆಂಗಳೂರು. ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯಲು ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತು ಮಾಡ್ತಾರೆ. ಮತದಾರರಿಗೆ ಆಮಿಷವೊಡ್ಡಲು ಹಣವನ್ನ ಕಾರಲ್ಲಿ, ಬೈಕಲ್ಲಿ, ಆಂಬ್ಯುಲೆನ್ಸ್ನಲ್ಲಿ ಹಣ ಸಾಗಾಟ ಮಾಡಿ ಸಿಕ್ಕಿ ಹಾಕೊಳ್ತಿದ್ದಾರೆ. ಆದ್ರೀಗ ಮತ್ತೊಂದು ಪ್ಲಾನ್ ಆಗಿದೆ. ಏನದು ನೋಡಿ. ಚುನಾವಣಾ ಅಕ್ರಮಗಳಿಗೆ ಆಯೋಗ ಹದ್ದಿನ ಕಣ್ಣು. ಆನ್ಲೈನ್ ಪೇಮೆಂಟ್ ಮೇಲೂ ಈ ಬಾರಿ ನಿಗಾ. ಚುನಾವಣೆ ಬಂದ್ರೆ ಅಕ್ರಮ ಹಣ ಸಾಗಾಣೆ ಶುರುವಾಗಿದೆ. ರಾಜಕಾರಣಿಗಳು ಹಣ ಬಲ ಬಳಸಿ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕಾರ್, ಬೈಕ್, ಆಟೋ, ಟ್ಯಾಕ್ಸಿ, ಆಂಬ್ಯುಲೆನ್ಸ್, ಸರ್ಕಾರಿ ವಾಹನ, ಶವಯಾತ್ರೆ ವಾಹನವನ್ನು ಬಿಡದೆ ಸಾಗಾಟ ಮಾಡ್ತಾರೆ. ಇದನ್ನ ತಡೆಯಲು ಪೊಲೀಸರು ಹಾಗೂ ಚುನಾವಣಾ ಆಯೋಗ ಈಗಾಗಲೇ ನಾಕಾಬಂದಿ ಹಾಕಿದೆ. ಈ ಮಾರ್ಗಗಳಲ್ಲಿ ಹಣ ಸಾಗಿಸೋದು ಹಳೆಯ ಸ್ಟೈಲ್. ಇದೀಗ ರಾಜಕಾರಣಿಗಳು ಹೊಸ ಮಾರ್ಗ ಹುಡುಕಿಕೊಂಡಿದ್ದಾರೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಆರ್ಟಿಜಿಎಸ್, ಐಎಂಪಿಎಸ್ ಸೇರಿದಂತೆ ಅನೇಕ ಡಿಜಿಟಲ್ ಮಾದರಿಯಲ್ಲಿ ಹಣ ವರ್ಗಾವಣೆ ಆರಂಭಿಸಿದ್ದಾರೆ. ಇದೀಗ ಈ ಮಾರ್ಗ ಮೇಲೂ ಚುನಾವಣೆ ಆಯೋಗ ಕಣ್ಣಿಟ್ಟಿದೆ ಅಂತಾರೆ ನಗರ ಚುನಾವಣಾಧಿಕಾರಿ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರು. ರಾಜಕೀಯ ಪಕ್ಷದವರು ಸೇರಿಕೊಂಡು ಅದರ ಜೊತೆಗೆ ಏನಾದರೂ ಮಾಡಲಿಕ್ಕೆ ಹೋದರೆ ಅದರ ಮೇಲೆ ನಿಗಾ ಇಡಬೇಕಾಗುತ್ತೆ. ಗೂಗಲ್ ಪೇ ಆಗಲಿ ಅಥವಾ ಇದೇ ಥರ ಬೇರೆ ಪೇ ವ್ಯವಸ್ಥೆ ಇದೆ, ಎಲೆಕ್ಟ್ರಾನಿಕ್ ಪೇಮೆಂಟ್ ವ್ಯವಸ್ಥೆ ಏನಿದೆ, ಅದರಲ್ಲಿ ಬ್ಯಾಂಕ್ ಅವರು ಕೊಡಲೇಬೇಕು, RBIಗೆ ಅವರು ನಮ್ಮ ಜೊತೆಗೆ ಹಂಚಿಕೆ ಮಾಡಲೇಬೇಕು. ಆನ್ಲೈನ್ ಪೇಮೆಂಟ್ ನಿಯಂತ್ರಣಕ್ಕೆ ತಂಡ ರಚನೆ. ಹವಾಲಾ ವ್ಯಕ್ತಿಗಳ ಮೇಲೆ ಈಗಾಗಲೇ ತೀವ್ರ ನಿಗಾ. ಡಿಜಿಟಲ್ ಪೇಮೆಂಟ್ ಬಗ್ಗೆ ಗಮನ ಹರಿಸಲು ಚುನಾವಣಾ ಆಯೋಗ ಪ್ರತ್ಯೇಕ ತಂಡ ರಚನೆ ಮಾಡಿದೆ. ಬಿಬಿಎಂಪಿ ಆಯುಕ್ತರು, ಪೊಲೀಸ್ ಆಯುಕ್ತರು, ಕಂದಾಯ ಇಲಾಖೆಯ ಅಧಿಕಾರಿಗಳು, GST ಇಲಾಖೆಯ ಅಧಿಕಾರಿಗಳು, RBI ಅಧಿಕಾರಿಗಳು, IT ಅಧಿಕಾರಿಗಳು, ಅಬಕಾರಿ ಅಧಿಕಾರಿಗಳು, ಸೈಬರ್ ಪರಿಣಿತರು ಸೇರಿದಂತೆ ಅನೇಕರು ಈ ಟೀಮ್ನಲ್ಲಿ ಇರಲಿದ್ದಾರೆ. ಕ್ಷೇತ್ರವಾರು ಅಭ್ಯರ್ಥಿ ಮೇಲೆ ನಿಗಾ. ಈ ತಂಡ ಕ್ಷೇತ್ರವಾರು ಅಭ್ಯರ್ಥಿ, ಅವರ ಪರ ಬೆಂಬಲಿಗರ ಆನ್ಲೈನ್ ಹಣ ವರ್ಗಾವಣೆ ಬಗ್ಗೆ ನಿಗಾ ವಹಿಸಲಾಗುತ್ತೆ. ಒಂದೇ ಅಕೌಂಟ್ನಿಂದ ಎಷ್ಟು ಬಾರಿ ಎಷ್ಟು ಹಣ ವರ್ಗಾವಣೆಯಾಗಿದೆ, ಒಂದೇ ಫೋನ್ ನಂಬರ್ನಿಂದ 10ಕ್ಕೂ ಹೆಚ್ಚು ಜನರಿಗೆ ಒಂದೇ ರೀತಿ ಹಣ ವರ್ಗಾವಣೆ ಆಗಿದೆಯಾ ಅಂತ ವರ್ಗಾವಣೆ ಮಾಡಿದವರು ಕ್ಷೇತ್ರದ ಮತದಾರರಿಗೆ ಈ ಪೇಮೆಂಟ್ ಮಾಡ್ತಿದ್ದಾರಾ ಅನ್ನೋದರ ಮೇಲೂ ನಿಗಾ ವಹಿಸಲಿದ್ದಾರೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಹೀಗೆ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಬಗ್ಗೆ ಕಣ್ಣಿಟ್ಟಿರುವ ಆಯೋಗ ಅನುಮಾನಾಸ್ಪದ ಹಣ ವರ್ಗಾವಣೆ ಖಾತೆಗಳ ಪರಿಶೀಲನೆ ಮಾಡಲಿದೆ. ಆದರೆ ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18. ರಾಜ್ಯ ವಿಧಾನಸಭೆ ಚುನಾವಣೆ ಘೋಷಣೆ ಬೆನ್ನಲ್ಲೇ ಮತದಾರ